ಅದೇ ನಂತರ ವೈದ್ಯ ನಾರಾಯಣ ಹರಿ ಅಂತ ಹೇಳ್ಬಿಟ್ಟು ಆ ಒಂದು ಸಾಲಿನಂತೆ. ಸೊ ಆ ಒಂದು ಇದನ್ನು ನಿಮ್ಮಲ್ಲಿ ಕಂಡ್ವಿ ಸರ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ನಿಜವಾಗಿ ಹೇಳಬೇಕು ಅಂದರೆ ಇದು ಮನಸ್ಸಿಂದ ಹೇಳ್ತಕ್ಕಂಥ ವಿಚಾರ. ಏಕೆ ಅಂತಂದರೆ ಈ ಒಂದು ಪ್ರೆಸೆಂಟು ಕಲಿಯುಗದಲ್ಲಿ ಪ್ರೆಸೆಂಟು ಈ ಬಿಸ್ನೆಸ್ ವರ್ಲ್ಡಲ್ಲಿ ನಿಮ್ಮಂಥ ಡಾಕ್ಟ್ರುಗಳು ಸಿಗೋದು ಕಮ್ಮಿ. ನಮಸ್ತೆ ಸರ್. ನಮಸ್ತೆ ಸರ್. ರಮೇಶ್ ಅಂತೇಳಿ, ನಮ್ಮ ಧರ್ಮಪತ್ನಿ ಶ್ರುತಿ ಸರ್. ನಾವು ಬೇಸಿಕಲಿ ಫ್ರಮ್ ಹೊಸದುರ್ಗದವರು. ನಾವಿರೋದು ನ್ಯೂ ದಿಲ್ಲಿನಲ್ಲಿ. ಸುಮಾರು 12 ವರ್ಷಗಳಿಂದ ನಮ್ಮಿಬ್ಬರಿಗೂ ಆ ವಾತಾವರಣಕ್ಕೂ ಅಥವಾ ಏನೋ ಗೊತ್ತಿಲ್ಲ, ನಮಗೆ ಬ್ಯಾಕ್ ಪೇಯ್ನು ಮತ್ತು ಕಾಲಲ್ಲಿ ಇದು ಬರ್ತಾಯಿತ್ತು, ನೋವು ಬರ್ತಾಯಿತ್ತು. ನಾವು ಉತ್ತರ ಭಾರತದಲ್ಲಿರೋದ ಕಾರಣ ನಾವು ತುಂಬ ಹಲವಾರು ಡಾಕ್ಟ್ರುಗಳನ್ನು ಭೇಟಿಯಾಗಿ ಅವ್ರ ಹತ್ರ ನಾವು ಟ್ರೀಟ್ಮೆಂಟ್ಗೆ ಪ್ರಯತ್ನ ಪಟ್ವಿ. ಅಂದರೆ ಅಲೋಪತಿ ನೋಡಿದ್ವಿ, ಫಿಸಿಯೋಥೆರಪಿ ನೋಡಿದ್ವಿ, ಹೋಮಿಯೋಪತಿ ಎಲ್ಲ ರೀತಿಯಾದ ಇವನ್ನ ದೇಶದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಡಾಕ್ಟ್ರುಗಳ ಹತ್ರ ನೋಡಿದ್ವಿ. ಬಟ್ ನಮಗೆ ಟೆಂಪ್ರರಿ ರಿಲೀಫ್ ಸಿಗ್ತಾಯಿತ್ತು. ಬಟ್ ಯಾವತ್ತೂ ನಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿರಲಿಲ್ಲ. ಫೇಸ್ಬುಕ್ ಮೂಲಕ ನಿಮ್ಮ ಆಸ್ಪತ್ರೆ ಬಗ್ಗೆ ತಿಳ್ಕೊಂಡ್ವಿ. ನೋಡೋಣ, ನಾವು ಈ ಸತಿ ರಜೆಗೆ ಬಂದಾಗ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಬಂದಾಗ, ಸೊ ಪ್ರಪ್ರಥಮವಾಗಿ ನಾನು ಹೇಳಬೇಕು ಅಂದರೆ ನೀವು ನಮಗೆ ನಮ್ಮ ರೋಗದ ಮೂಲ ನಮಗೇನಿದೆ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಅನ್ನೋದನ್ನು ನೀವು ಹೇಳಿದ್ರಿ. ಅದಕ್ಕೆ ಬರೋ ಕಾರಣಗಳನ್ನು ಹೇಳಿದ್ರಿ. ಅದಾದ ನಂತರ ನಮಗೆ ಚಿಕಿತ್ಸೆನ ಮಾಡಿದ್ರಿ. ಚಿಕಿತ್ಸೆ ಮಾಡೋದಕ್ಕಿಂತ ಮುಂಚೆ ಚಿಕಿತ್ಸೆಯ ಮಹತ್ವ ಇಂಪಾರ್ಟೆಂಟು. ಆ ಮಹತ್ವ ಏನು, ಆ ಚಿಕಿತ್ಸೆ ಯಾವುದಕ್ಕೆ ಮಾಡ್ತಾಯಿದ್ರೆ, ಏನಕ್ಕೆ ಮಾಡ್ತಾಯಿದ್ರೆ? ಯಾಕೆಂದರೆ ನೀವು ಆ ಮಹತ್ವ ಹೇಳಿದ ನಂತರ ನಮಗೆ ಅದರ ಫಲಶ್ರುತಿ ಅಂದರೆ ಅದರ ಫಲ ನಮಗೆ ಹೇಗೆ ಸಿಕ್ತು ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆ ಆಯಿತು. ತದನಂತರ ಹೇಳಬೇಕು ಅಂದರೆ ಇಲ್ಲಿ ನಮಗೆ ವಮನ, ವಿರೇಚನ, ಅದಾದ ನಂತರ ಬಸ್ತಿ, ಕಟಿಬಸ್ತಿ, ಅದಾದಮೇಲೆ ಉದ್ವರ್ತನ, ಈ ರೀತಿಯಾದ ಅನೇಕ ಚಿಕಿತ್ಸೆಗಳು ಮಾಡಿದ್ವಿ. ವಮನ ಮಾಡಿದಾಗ ನನ್ನ ಬಾಡಿ ನೇಚರ್ ಹೇಗಿತ್ತು, ನಮ್ಮ ಶ್ರೀಮತಿಯವರ ಬಾಡಿ ನೇಚರ್ ಹೇಗಿತ್ತು ಅನ್ನೋದನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಅದೇ ತಕ್ಕನಾಗಿ ನಮಗೆ ಟ್ರೀಟ್ಮೆಂಟ್ ಕೊಟ್ರಿ. ಸೊ ನಮಗೆ ಹೇಳಬೇಕು ಅಂದರೆ 12 ವರ್ಷದ ಪೇನು ಇಮಿಡಿಯೇಟ್ ಕ್ಲಿಯರ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನಮಗೆ ಭಾಗಶಃ ನಮಗೆ ಚೆನ್ನಾಗಾಗಿದೆ. ಅದು ತುಂಬ ಖುಷಿ ಕೊಟ್ಟಿರ್ತಕ್ಕಂಥ ವಿಚಾರ. ಅದಾದ ನಂತರ ಹೇಳಬೇಕು ಅಂತಂದರೆ ಪ್ರತಿದಿನ ನಮಗೆ ನಮ್ಮ ಬಾಡಿನಲ್ಲಿ ಚೇಂಜಸ್ ಆಗ್ತಿದ್ದು ನಮ್ಗೆ ಫೀಲ್ ಆಗ್ತಾಯಿತ್ತು. ನಾವು ಬಂದಿದ್ದು ಬ್ಯಾಕ್ ಪೇನ್ ವಿಚಾರಕ್ಕೋಸ್ಕರ. ಆದರೆ ಇಲ್ಲಿ ನಮ್ಮ ಬಾಡಿನ ಕಂಪ್ಲೀಟ್ ನಮ್ಮ ಭಾಷೆ ಇದೆ ಓವರಾಲಿಂಗ್ ಅಂತ ಹೇಳ್ಬಿಟ್ಟು, ಬಾಡಿನ ಕಂಪ್ಲೀಟ್ ಓವರಾಲಿಂಗ್ ಮಾಡಿ ರೀಜೆನರೇಟ್ ಮಾಡಿಬಿಟ್ಟು ನಮ್ಮಲ್ಲಿ ಆ ಒಂದು ಫೀಲ್ ಬರ್ತಾಯಿದೆ ಬಾಡಿನಲ್ಲಿ. ಅದೊಂದು ವಿಚಾರ ಸರ್. ಅದೇ ನಂತರ ವೈದ್ಯ ನಾರಾಯಣ ಹರಿ ಅಂತ ಹೇಳ್ಬಿಟ್ಟು ಆ ಒಂದು ಸಾಲಿನಂತೆ. ಸೊ ಆ ಒಂದು ಇದನ್ನು ನಿಮ್ಮಲ್ಲಿ ಕಂಡ್ವಿ ಸರ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ನಿಜವಾಗಿ ಹೇಳಬೇಕು ಅಂದರೆ ಇದು ಮನಸ್ಸಿಂದ ಹೇಳ್ತಕ್ಕಂಥ ವಿಚಾರ. ಏಕೆ ಅಂತಂದರೆ ಈ ಒಂದು ಪ್ರೆಸೆಂಟು ಕಲಿಯುಗದಲ್ಲಿ ಪ್ರೆಸೆಂಟು ಈ ಬಿಸ್ನೆಸ್ ವರ್ಲ್ಡಲ್ಲಿ ನಿಮ್ಮಂಥ ಡಾಕ್ಟ್ರುಗಳು ಸಿಗೋದು ಕಮ್ಮಿ. ಯಾಕೆ ಅಂದರೆ ರೋಗಿಗಳನ್ನ ತಮ್ಮ ಮನೆಯವರು ಅಂತ ಟ್ರೀಟ್ ಮಾಡಿಬಿಟ್ಟು, ನಾಟ್ ಓನ್ಲಿ ನೀವು ಒಬ್ಬರೇ ಅಲ್ಲ, ಆತ್ರೇಯ ಆಯುರ್ವೇದಾಲಯದ ಪ್ರತಿಯೊಬ್ಬ ಸಿಬ್ಬಂದಿಯೂ ಕೂಡ ನಮಗೆ ನಮ್ಮ ಮನೆಯವರು ಅಂತ ಟ್ರೀಟ್ ಮಾಡಿದರು. ಪ್ರತಿಯೊಬ್ಬರಲ್ಲೂ ಸಹ ಸೇವಾ ಮನೋಭಾವನೆ ಇದೆ. ಅದು ನಮಗೆ ಮನಸ್ಸಿಗೆ ಟಚ್ ಆಗಿದ್ದು. ಯಾಕೆಂದರೆ ಪ್ರತಿಯೊಬ್ಬರು ಯಾವುದೇ ಒಂದು ಆಕಾಂಕ್ಷೆ ಇಲ್ಲದೆ ಅವರು ನಿಸ್ವಾರ್ಥೆಯಿಂದ ಸೇವೆ ಮಾಡಿದರು. ಅದು ನಮ್ಮಿಬ್ಬರಿಗೂ ಜೀವನ ಪರ್ಯಂತದ ನೆನಪು. ಆ್ಯಕ್ಚುಲಿ ಇನ್ನೊಂದು ಕೊನೆಗೆ ಹೇಳಬೇಕು ಅಂತಂದರೆ, ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ನಾವೆಷ್ಟು ಪುಣ್ಯವಂತರು. ಇಂಥ ಒಂದು ಚಿಕಿತ್ಸೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮನೆ ಹತ್ರ ಇದೆ, ನಮಗೆ ಸಿಗ್ತಾ ಇದೆ ಅನ್ನೋದು ನಮ್ಮ ಒಂದು ಪುಣ್ಯ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸಾಧ್ಯವಾದ ಮಟ್ಟಿಗೆ ನಾವು ನಮ್ಮ ಸ್ನೇಹಿತರಿಗೆ, ಇನ್ನು ಕೆಲವೊಬ್ರು ಇದ್ದಾರೆ ನಮಗೆ ಈ ಥರ ಒಂದು ಕಷ್ಟಪಡ್ತಿರ್ತಕ್ಕಂಥವ್ರು, ಅವ್ರಿಗೆಲ್ಲರಿಗೂ ತಿಳಿಸೋದಕ್ಕೂ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಇನ್ನು ಜೀವನ ಪರ್ಯಂತ ಯಾವುದೇ ರೀತಿಯ ರೋಗಗಳು ಬರಲ್ಲ, ನೀವು ಇನ್ಮೇಲೆ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ರೆ ಅನ್ನೋ ನಮಗೆ ಒಂದು ಭರವಸೆ ಮೂಡಿದೆ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ನಮ್ಮನ್ನು ಇಷ್ಟೊಂದು ಚೆನ್ನಾಗೇ ಒಂದು ಸ್ವಲ್ಪ ನಮ್ಮ ಗ್ಲೋ ಬಂದಿದೆ, ನಾವು ಆರೋಗ್ಯ ಚೆನ್ನಾಗಾಗಿದೆ. ಸೊ ಅದೇ ರೀತಿ ಆತ್ರೇಯ ಆಯುರ್ವೇದಾಲಯ ಕೂಡ ಚೆನ್ನಾಗಾಗಬೇಕು. ಇನ್ನೂ ಹೆಚ್ಚಿನ ನೂರಾರು ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿ ತುಂಬ ಚೆನ್ನಾಗಾಗಬೇಕು ಅನ್ನೋದನ್ನು ನಮ್ಮ ಇಬ್ಬರ ಕಡೆಯಿಂದ ನಮ್ಮ ವಿಶ್ವಾಸ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಖಂಡಿತ ಸರ್, ನಿಮ್ಮ ಮಾತುಗಳು ನಮ್ಮ ಹೃದಯವನ್ನು ಸ್ಪರ್ಶಿಸಿದೆ. ನಮ್ಮ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿಗೆ ಮಾಡಿದೆ. ನೀವು ಮಾತಾಡುವಾಗ ಖಂಡಿತ ನನಗೆ ಒಂದು ದೇವರ ಪ್ರೇರಣೆ ಏನು ಅಂತಂದರೆ, ಇದು ನಂದಲ್ಲ, ಆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಕಾಣಿಕೆ ಮತ್ತು ಕೊಡುಗೆ. ನಮ್ಮಿಂದ ಅವನು ಮಾಡಿಸ್ತಿರೋದಷ್ಟೇ, ಇದು ನಾವು ಮಾಡ್ತಿರೋದಲ್ಲ. ಜೊತೆಗೆ ನೀವು ಮಾತಾಡುವಾಗ ನನ್ನ ರೋಮಕೂಪುಗಳು ಹ್ಯಾರಿಪ್ಯುಲೇಷನ್ ಅಂತಾರಲ್ಲ, ಆ ಫೀಲಿಂಗ್ ಬಂತು ನನಗೆ. ಆ ಫೀಲಿಂಗ್ ಬಂತು. ಖಂಡಿತ ನಾವು ಮಾಡ್ತಕ್ಕಂಥ ಸೇವೆ ಆ ದೇವ್ರಿಗೆ ಮುಟ್ಟಿದೆ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಇನ್ನೂ ಮಾತಾಡೋಕ್ಕೆ ಏನೂ ಇಲ್ಲ. ನಿಮ್ಮ ಮಾತುಗಳೇ ನನಗೆ
ಭಾಳಷ್ಟು ಆನಂದವನ್ನು ಕೊಡೋದ್ರ ಜೊತೆಗೆ ನಮ್ಮ ಜವಾಬ್ದಾರಿನ ಹೆಚ್ಚಿಗೆ ಮಾಡೋದ್ರ ಜೊತೆಗೆ ನಿಮ್ಮ ಮೇಲಿಗೆ ಪ್ರೀತಿ, ಆಯುರ್ವೇದ ಮೇಲೆ ಪ್ರೀತಿ ಇನ್ನೂ ಇಮ್ಮಡಿಗೊಂಡಿತು ನನಗೆ. ಸೊ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಚಿಕಿತ್ಸೆಗಳನ್ನು ಮತ್ತು ಆರೋಗ್ಯ ನೀಡುವ ನಿಟ್ಟಿನಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ಇನ್ನೂ ಫೆಸಿಲಿಟೀಸನ್ನ ಉತ್ತಮವಾಗಿ ಕೊಡೋಕ್ಕೆ ನಾವು ಸದಾ ಯೋಚನೆ ಮಾಡಿ ಅದನ್ನು ಅಪ್ಗ್ರೇಡ್ ಮಾಡ್ತೇವೆ. ನಿಮ್ಮಂಥರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಖುಷಿ ಆಗಬೇಕು, ಬಂದರೆ ಒಂದು ಪಾಸಿಟಿವ್ ವೈಬ್ಸ್ ಬರಬೇಕು, ಅಂತಹ ಒಂದು ವಾತಾವರಣ ನಿರ್ಮಿಸ್ತೇವೆ ಅಂತ ನೀವು ಮಾತು ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್.